ಹಾಯ್ ಎಲ್ಲ ಗೈಸ್ ಎಲ್ಲ ಆಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡ್ತಾ ಇದ್ದೀವಿ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಒಂದೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋಗೆ ಮಿನಿಮಮ್ 100 ಜನ ಲೈಕ್ ಮಾಡಿ ಗೈಸ್. ಪ್ಲೀಸ್ ಲೈಕ್ ಮಾಡಿ. ಬರೀ 50-60 ಜನ ಲೈಕ್ ಮಾಡ್ತೀರಾ. ನನಗೋಸ್ಕರ ಲೈಕ್ ಮಾಡಿ, ಕಮೆಂಟ್ ಹಾಕಿ ಲೈಕ್ ಮಾಡಿದೆ ಅಂತ. ಏನು ಮಗನೆ ದೇವಂಗೋಸ್ಕರ ಲೈಕ್ ಮಾಡೋಕ್ಕಂತೆ ಮಾಡಿ. ತಿಂಡಿ ಇವಾಗಿನ ತಿಂದ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದಾನೆ. ಸೊ ನಮ್ಮ ಮನೇಲಿ ಏನಪ್ಪ ತಿಂಡಿ ಇವತ್ತ ಅಂದರೆ ಪ್ರತಿ ಸೋಮವಾರ ಗೈಸ್, ಪ್ರತಿ ಸೋಮವಾರ ನಮ್ಮ ಮನೇಲಿ ಫಿಕ್ಸ್ ಈ ಟಿಫನ್ನು. ಯಾವುದೇ ಕಾರಣಕ್ಕೂ ಬೇರೆ ಟಿಫನ್ ಮಾಡಲ್ಲ, ಏನು ಮಾಡಲ್ಲ. ಯಾಕೆಂದರೆ ಎನಿ ಟೈಮ್ ನಾನ್ ವೆಜ್ ಮಾಡಿದಾಗೆಲ್ಲ ನಿನ್ನೆ ದಿನ ಹೆವಿ ಆಗಿರುತ್ತೆ, ಮಂಡೇ ಒಂದು ಸ್ವಲ್ಪ ಲೈಟಾಗಿ ತಿನ್ನಬೇಕು ಅಂತ ನಮ್ಮ ನವಿ ಕಾನ್ಸೆಪ್ಟು. ಬಟ್ ಇವಾಗ ನಾನ್ ವೆಜ್ ಇಲ್ಲ, ಆದ್ರೂ ಅದೇ ಕಂಟಿನ್ಯೂ ಆಗುತ್ತೆ. ಚಿತ್ರಾನ್ನ ಮಾಡ್ತಾರೆ, ಕುರ್ಕುರೆನಾ? ಅದು ಚಿಕನ್ ಏನಕ್ಕೆ ಮಾಡೋದು ಗೊತ್ತಾ? ಚಿಕನ್ ತಿಂತೀವಲ್ಲ, ಚಿತ್ರಾನ್ನ ತಿಂದ್ರೆ ಒಂಚೂರು ಹೀಟ್ ಕಡಿಮೆ ಆಗುತ್ತೆ. ಚಿತ್ರಾನ್ನ ತಿಂದ್ರೆ ಹೀಟ್ ಕಡಿಮೆ ಆಗುತ್ತಂತೆ, ನಿಂಬೆಣ್ಣೆ ಹಾಕಿರ್ತಾರಲ್ಲ ಅದರಿಂದ. ಸೊ ಇವಾಗ ಬನ್ನಿ ತಿನ್ನೋಣ. ಇನ್ನೊಂದು ವಿಷಯ ಅಂದ್ರೆ ಇವತ್ತು ನಿಂಬೆಣ್ಣೆ ಇಲ್ಲಲ್ಲ ಚಿತ್ರಾನ್ನ ಮಾಡಿದ್ದಾರೆ. ಸಪ್ಪೆ ಚಿತ್ರಾನ್ನ ಇರುತ್ತೆ ಮೋಸ್ಟ್ಲಿ. ಅದು ಸಪ್ಪೆ ಸಪ್ಪೆ ತಾನೆ, ಚೆನ್ನಾಗಿದ್ಯಾ? ನಿಂಬೆಣ್ಣೆ ಹುಣಸೆಹಣ್ಣು ಹಾರ ಹಾಕ್ಬೇಕಾಯ್ತು. ಏನು ಆಗ್ತಾನೆ ಮಾಡಿದ್ದಾರೆ, ಬನ್ನಿ ನೋಡೋಣ ಯಾವ ಥರ. ಗೈಸ್ ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ? ಏನು ಆಗ್ತಲ್ಲೇನೆ, ನಿಂಬೆಹಣ್ಣು ಅಥವಾ ಹುಣಸೆಹಣ್ಣು ಹಾಕ್ತಲೇ ಮಾಡಿರೋವಂಥ ಚಿತ್ರಾನ್ನ. ಏನು ತೋರ್ಸೋಣ ಮಗನೇ? ಹಾಂ ತಿನ್ನಕ್ಕೆ ನೀನೇ ತಾನು ಹಿಂಸೆ ಮಾಡ್ತಿದ್ದೆ. ಹಾಗೆ ಗೈಸ್ ನಾಳೆ ಇನ್ನೊಂದು ನಮ್ಮ ಚಾನಲಲ್ಲಿ ಒಂದು ವಿಡಿಯೋ ಬರುತ್ತೆ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಗೈಸ್. ಪ್ಲೀಸ್ ಎಡಿಟ್ ಮಾಡಾಕಪ್ಪ ಪ್ಲೀಸ್. ವಾರದಲ್ಲಿ 2 ವಿಡಿಯೋ. ಈ ವಿಡಿಯೋ ನಾನು ಹಾಕತ್ತೀನಿ, ನಾನು ಎಡಿಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ನಾನು ಈ ವಿಡಿಯೋಗೆ ಬರಬೇಡ ನೀನು. ನಾಳೆ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಬರುತ್ತೆ ಗೈಸ್, ಅದು ನೋಡಿ. ಇದರಲ್ಲಿ ಕೆಲವೊಂದು ರೀಲ್ಸ್ಗೆ ಗೈಸ್ ನಮ್ಮ ದಿವ ನಮಗೆ ಐಡಿಯಾ ಕೊಡ್ತಾನೆ. ಎಷ್ಟೊಂದು ಅಷ್ಟು ರೀಲ್ಸ್ ನೋಡ್ಕೊಂಬಿಡೋದು. ಅಪ್ಪ ಈ ಥರ ಮಾಡು, ಆ ಥರ ಮಾಡು. ಆ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಸಾಂಬಾರು ಕೈ ಮೇಲೆ ಹಾಕ್ಸತ್ರ ಅದನ್ನು ಮಾಡು ಪಾಪ ಹಿಂಸೆ ಕೊಡ್ತಿದ್ದ. ನಾನು ಸುಮ್ಮನೆ ಮಾಡಿದೆ, ಅದೊಂದು ಹಾಕಿದ್ದೀವಿ. ಆಮೇಲೆ ನೆಲ ಒರೆಸೋದೊಂದು ಮಾಡಿದ್ದೀವಲ್ಲ ದಿವನ ಇಟ್ಕೊಂಡು, ಅದನ್ನು ಅಷ್ಟೇ ನಮ್ಮ ದಿವ ಅಪ್ಪ ಮಾಡು ಪಾಪ ಅಂತ ಹಿಂಸೆ ಕೊಡ್ತಿದ್ದ, ಅದಕ್ಕೋಸ್ಕರ ಮಾಡಿ ಹಾಕಿರೋದು. ಇವಾಗೂ ಒಂದು ಐಡಿಯಾ ಕೊಡ್ತಾ ಇದ್ದಾನೆ. ಇವನು ನಾನು ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಾ ಇರ್ತೀವಂತೆ, ಅಲ್ಲಿ ಕಾಗೆ ನೋಡು ಅಂತ ಹೇಳ್ಬೇಕಂತೆ. ಅವ್ನು ತಿರಿಕೋತಾನಂತೆ, ನಾನು ಒಂದರಿಂದ ಎತ್ಕೊಂಡು ತಿನ್ಬೇಕಂತೆ. ಮತ್ತು ಹಾಂ ಏನು ಹೇಳೋದು ಅರ್ಥನೇ ಆಗಲಿಲ್ಲ ಗೈಸ್ ನನಗೆ. ಹೌದಾ? ಓ ನೀನು ತಿಂದಿರೋದಂತ ನಾನು ವಾಪಸ್ ಹೋಗಿದ್ದೀನಾ? ಸರಿ ಓಕೆ ಮಗನೇ. ನೆನ್ನೆಯಿಂದ ಹೇಳ್ತಾ ಇದ್ದೀನಿ ಗೈಸ್, ನನಗೆ ಇದು ಅರ್ಥನೇ ಆಗ್ತಿರ್ಲಿಲ್ಲ. ಓಕೆ ಈಗ ಅರ್ಥ ಆಯಿತು. ಖುಷಿ ನಿಂದು ಯಾವುದು ಇಲ್ವ ಐಡಿಯಾ? ಸೊ ನೆನ್ನೆ ತರಿಸಿದ್ದು ಜ್ಯೂಸ್ ಗೈಸ್, ಆ ಚಾನಲಲ್ಲಿ ಬಂದಿದ್ದೆ ವಿಡಿಯೋ ನೋಡಿ. ಒಂದು 500 ರೂಪೀಸ್ ಕೊಟ್ಬಿಟ್ಟು ನಮ್ಮ ಮಕ್ಕಳಿಗೆ ತಿಂಡಿ ಕೊಡಿಸಿದ್ರು. ಹಾಗೆ ಇಲ್ಲಿ ಚಿತ್ರಾನ್ನ ನೋಡಿ ಗೈಸ್, ಈ ಥರ ಇದೆ. ಕಲರ್ ನಿಮಗೆ ವೈಟ್ ಕಾಣಿಸ್ತಾ ಇದೆಯಾ? ಎಲ್ಲೋ ಕಲರ್ ಇದೆಯಾ ಅದರಲ್ಲಿ? ನಾನೇನು ಜಾಸ್ತಿ ತಿನ್ನಲ್ಲ ಸೋಮವಾರದ ಟೈಮು, ಅದಕ್ಕೋಸ್ಕರ ಚಿತ್ರಾನ್ನ ಮಾಡ್ತಾರೆ. ಇವಾಗ ನಮ್ಮ ನವಿಗೂ ಬೇಕಂತೆ, ಅವ್ರಿಗೆ ಹಾಕ್ಬಿಟ್ಟು ಇದನ್ನು ಇಷ್ಟು ಹಾಕ್ಲಾ? ಸ್ವಲ್ಪ ಅರ್ಥ ಆಯ್ತು ಮಗನೇ. ನೆನ್ನೆ ಅಲ್ಲ ನಾಳೆ. ಸರಿ ಆಯಿತು. ಸರಿ ಓಕೆ. ನನ್ನ ಮಗ ಕೊಟ್ಟಿರೋ ನೋಡಿ ಗೈಸ್, ನಮ್ಮ ದಿವ ಏನೋ ಹೇಳ್ತಾನಂತೆ. ಏನು ಮಗನೇ? ಏಕೆ? ಏನಾಯ್ತು ಗೊತ್ತಾ ಗೈಸ್, ಡೋರ್ ಹಾಕೊಂಬಿಟ್ಟು ಹೊರಗಡೆ ಕೂತ್ಕೊಂಡು ಅವಳು ಮೊಬೈಲ್ ನೋಡ್ತಾ ಇದ್ದಾಳೆ. ಇಲ್ಲಿ ಕೂತ್ಕೊಂಡು ನಾನು ಬರೆಸ್ತಾ ಇದ್ದೀನಿ. ಡೆಸ್ಟರ್ ಕೊಡು ಅಂತ ನಾನು ಕೂಗ್ದೆ. ನಾವು ಈ ಡೆಸ್ಟರ್ ಕೊಡಿ ಅಂತ. ಏನ್ರಿ ನಿಮ್ದು ಗೋಳು ಅಂತವ ಡೋರ್ ತೆಗೆದ್ಬಿಟ್ಟು ಖುಷಿ ಕೈ ಕೊಟ್ಬಿಟ್ಟು ಹೋದ್ಲು. ಅದಕ್ಕೆ ನಮ್ಮ ದಿವ ಏನನ್ಬೇಕು, ಅಪ್ಪಂದು ಅಮ್ಮಂದು ಒಂಥರ ಚೆನ್ನಾಗೈತೆ. ಅಮ್ಮ ಕೊಟ್ಬಿಟ್ಟು ಡೋರ್ ಹಾಕೊಂಡು ಹೋಗ್ತಾಳಂತೆ, ಅಪ್ಪ ಬರೆಸ್ತಾನಂತೆ. ಹೆಂಗ್ ಮಾತಾಡ್ತಾನೆ, ಮಾತು ಸರಿಯಾಗಿ ಬರಲಿಲ್ಲ ಅಂದ್ರೂ. ಆಯ್ತು ಬರೀ. ಬರಿ. ಬರಿ.
ಇನ್ನೊಂದೇನಂತ ಗೊತ್ತಾ ಗೈಸ್ ಇವನು ಖುಷಿ ಅಪ್ಪ ಅಣ್ಣಂಗೆ ಬರ್ಸು ಇಲ್ಲಾಂದ್ರೆ ಹಠ ಮಾಡ್ತಾನೆ ಏನು ಮಾಡ್ತಾನೆ ಅಣ್ಣ ಹೆಂಗೆ ಹೇಳ್ದ ಗೊತ್ತಾ ಗೈಸ್ ಹಠ ಮಾಡ್ತಾನೆ ಅಣ್ಣ ಬರ್ಸು ಬೇಡ ಕೊಡಪ್ಪ ಹೊಡೆದ್ಬಿಡ್ತೀಯ ಅದರಲ್ಲಿ ಬರೀಯವ ಮಗನೇ ನೀನು ಸರಿ ಆಯ್ತು ಆಯ್ತು ಬೇಗ ಬೇಗ ಬರೆದು ಮುಗಿಸ್ಬಿಡು ಶೂಟ್ ಮಾಡ್ತಾ ಇದ್ದೀನಿ ಡಿಗ್ 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 ಅಂತ ನೋಡಿ ಗೈಸ್ ನಮ್ನಾಗ ಏನೋ ಒಂದು ಚಾಲೆಂಜ್ ಕೊಡ್ತೀನಿ ಅಂತ ಕರ್ಕೊಂಬಂದಿದ್ದಾರೆ ಆಚೆ ಕಡೆ ರೂಮಿಂದ ಮತ್ತಿನ್ನೇನು ಬೇಕೀಗ ಎಂತ ಇವಳು ಡಯಟ್ ಮಾಡ್ತಾಳೆ ಒಂದು ನಾಲ್ಗೆನ ಒಂದು ಕಂಟ್ರೋಲಲ್ಲಿ ಇಟ್ಕೊಳಕ್ ಬಂದಿಲ್ಲ ಅಂದ್ರೆ ನೀನ್ ಯಾವ ಸೀಮೆ ಹೆಣ್ತೀನಿ ನನಗೆ ಹೋಗತ್ತಾಗಿ ಭಗವಂತ ನೀನೇ ಕಾಪಾಡ್ಬೇಕಪ್ಪ ನನ್ನ ಹೆಂಡ್ತಿನ ಇಷ್ಟು ಕಂಟ್ರೋಲಲ್ಲಿ ಇರಕ್ಕಾಗಿಲ್ಲ ಅಂದ್ರೆ ಕಾಲೇಜ್ ಹೋಗ್ಬೇಕಾರೆ ಸ್ಕೂಲ್ಗೆ ಹೋಗ್ಬೇಕಾರೆ ಮದ್ವೆ ಬಂದ ಮೇಲೆ ಎಲ್ಲಾರು ಹೇಳೋರು ತಿನ್ನು ತಿನ್ನು ಎಷ್ಟ್ ತಿನ್ನು ನಂಗೆ ತಿನ್ನಕ್ಕೆ ತಿಂತಿರ್ಲಿಲ್ಲ ಅವಾಗ ಬೇಡ ಬೇಡ ಅನ್ವಿ ಏನ್ ಕೊಟ್ರು ಬೇಡ ಅನ್ವೆ ಅವಾಗ ಊಟ ತಿಂಡಿನೂ ತಿಂತಿರ್ಲಿಲ್ಲ ಅಂಗಡಿ ಕುರ್ಕಲು ಒಂಚೂರು ತಿನ್ನುವೆ ಊಟ ತಿಂಡಿ ಯಾವ್ದೇ ಕಡೆಗೂ ತಿಂತಿರ್ಲಿಲ್ಲ ಮನೇಲಿ ತಿನ್ನು ತಿನ್ನೋ ತಿನ್ಸಿ ಕೊಡೋರು ಇವಾಗ ಒಂದ್ ಚೂರು ಹೆಚ್ಚಿಗೆ ಹಾಕೊಂಡು ತಿನ್ಬಿಟ್ರೆ ಅಯ್ಯೋ ಸಾಕಣೆ ಅಂತಾರ ನಮ್ಮನವ್ರೆ ಅವಾಗ ಇವ್ರೇನೆ ಅಲ್ಲ ಗೈಸ್ ಇವಳೇ ಹೇಳ್ಕೊಟ್ಟಿರ್ ನನಗೆ ನಾನು ಡಯಟ್ ಮಾಡ್ತಾ ಇದ್ದೀನಿ ಮುದ್ದು ಸ್ವಲ್ಪ ಕಂಟ್ರೋಲಲ್ಲಿ ಇಡು ಅಂತ ನಾನು ಇಲ್ಲಾಂದ್ರೆ ನಾನು ಹೇಳಕ್ಕೆ ಹೋಗಲ್ಲ ಎಳೆ ಮಗು ಥರ ಆಡ್ತಿದ್ದಲ್ಲ ನೋಡಿ ಗೈಸ್ ಕುರ್ಕುರೆ ಬೇಕಂತ ನೋಡಿ ಗೈಸ್ ನೆನ್ನೆ ತರಿಸಿದ್ರಲ್ಲಿ ತಿಂತಾ ಇದಾರೆ ಆಲ್ರೆಡಿ ತುಂಬಾ ಹಾಕುವಂತ ಬಂದಿರೋದು ಸೌಂಡ್ ಕಮ್ಮಿ ಕೊಡ್ಕೊಂಬನೆ ಟಿವಿ ಸೌಂಡ್ ಕೊಡೋಗು ಕಮ್ಮಿ ಆಫ್ ಮಾಡ್ಲಾ ನೆಟ್ಟ ನೋಡಿ ನೋಡಿ ಗಾಯ್ಸ್ ತಿಂತಾ ಇರೋದ ಇವಳು ಡಯಟ್ ಮಾಡೋಳು ಇವಳು ಇಂಥ ಡಯಟ್ ಯಾರಾದರೂ ಮಾಡ್ತಾರಾ ಯಾರೋ ಒಬ್ರು ಎಷ್ಟು ಕೆಜಿ ಅಂತ ಕಮೆಂಟ್ ಹಾಕಿದ್ದಾರೆ ಗೈಸ್ 80 kg ಆಗಿದ್ದಾಳೆ ಡುಮ್ಮಿ ಅದು ಹೆಂಗ್ ದಪ್ಪ ಆದ್ಲ ಗೊತ್ತಿಲ್ಲ ಒಂದೇ ವಾರಕ್ಕೆ 5 kg ದಪ್ಪ ಆಗಿದ್ದಾಳೆ ನೋಡಿ ಗೈಸ್ ಮಕ್ಳಿಗೆ ಕೊಡದಲ್ಲ ಕಿತ್ಕೊಂಡು ತಿಂತಾರ ಅಮ್ಮ ಇವಳೆ ಕೊಡೋ ಇವನು ಯಾಕೆ ಗೊತ್ತಾಗೈತಿ ಇವನು ಕೊಡ್ತಿರೋದು ನಂಗೆ ಒಂದು ಗೇಮ್ ಆಡೋಣ ಬರ್ಲಿದ್ದ ಪಾಯ್ಸನ್ ಗೇಮ್ ವ್ಲಾಗಲ್ಲಿ ಹಾಕೊಂಡ್ ಬನ್ನಿ ಪಾಯ್ಸನ್ ಗೇಮ್ ರೀಲ್ಸ್ಗಲ್ಲ ಇದು ಹಿಂಗೆ ಫೀಲ್ ಮಾಡ್ಕೊಂಡು ತಿನ್ನೋದಂದ್ರೆ ನಿಧಾನಕ್ಕೆ ಒಂದೊಂದೇ ತಿನ್ಬೇಕು ನಮ್ಗೆ ಹಂಗಲ್ಲ ಗೈಸ್ ಬೇಗ ಬೇಗ ತಿನ್ಕೋಬೇಕು ಇಲ್ಲ ನಾನು ಹೆಂಡತಿ ತಿನ್ಕೊಂಡ್ಬಿಡ್ತಾಳೆ ಇವಳು ಬೇಗ ಬೇಗ ತಿಂತಾಳೆ ಗೈಸ್ ಇವಳು ಅದಕ್ಕೆ ನಾನು ಬೇಗ ಬೇಗ ತಿಂದು ಖಾಲಿ ಮಾಡೋದು ಇಲ್ಲ ನನಗಿರೋದೇ ಇಲ್ಲ ಅದು ನೋಡಿ ಇವಾಗ ಆಲ್ರೆಡಿ ಅರ್ಧ ಖಾಲಿ ಮಾಡೋದು ನನಗೆ ಕೊಡ್ತಾವಳ ಕೊಡಿ ನನಗೂ